Hello guys, in this video I am going to solve ಅಂದರೆ ನಾನು ಬಾಕ್ಸ್ ಬೇಸಿಕ್ ಪಜಲ್ ಸಾಲ್ವ್ ಮಾಡ್ತಿದ್ದೀನಿ. ಆಲ್ರೆಡಿ ಫ್ಲೋರ್ ಆ್ಯಂಡ್ ಫ್ಲಾಟು ಪ್ರಿಲಿಮ್ಸ್ ಲೆವೆಲ್ಗೆ ಹೇಗೆ ಅಪ್ರೋಚ್ ಅಂತ ಹೇಳಿದ್ದೀನಿ. ಫ್ಲೋರ್ ಆ್ಯಂಡ್ ಫ್ಲಾಟ್ ಸಾಲ್ವ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಫ್ಲೋರ್ ಆ್ಯಂಡ್ ಫ್ಲಾಟ್ ಆಗಿದೆ ಆ್ಯಂಡ್ ಜಸ್ಟ್ ಫ್ಲೋರ್ ಕೂಡ ಆಗಿದೆ. ಸೊ ಬಾಕ್ಸ್ ಆಗಿಲ್ಲ. ಬಾಕ್ಸ್ ಆಲ್ಮೋಸ್ಟ್ ಫ್ಲೋರ್ ಥರನೇ, ಅಷ್ಟೇ ಅದೇ ಅವೇ ಫ್ರಮ್ ಇನ್ ಬಿಟ್ವೀನ್ ಸೇಮ್ ಮೆಥಡು. ನೀವು ಅವೇ ಫ್ರಮ್ ಇನ್ ಬಿಟ್ವೀನ್ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಫ್ಲೋರ್ ಆ್ಯಂಡ್ ಇದ್ರದ್ದು ನೋಡ್ಕೊಬನ್ನಿ. ಅಂದರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಕಂಪ್ಲೀಟಾಗಿ ಬೇಸಿಕ್ ಎಲ್ಲ. ಸೊ ಬಾಕ್ಸ್ ಬೇಸ್ಡ್ ಸಾಲ್ವ್ ಮಾಡ್ತಿದ್ದೀನಿ. ಬಾಕ್ಸ್ ಇದೆ, ಪ್ಲೇಸ್ 1 ಓಕೆ. ಅಟ್ಲೀಸ್ಟ್ 2 ಆ್ಯಂಡ್ ಅಟ್ ಮೋಸ್ಟ್ 4 ಬಾಕ್ಸ್ ಆರ್ ಪ್ಲೇಸ್ಡ್ ಅಬೌವ್ ಡಿ. ಓಕೆ ನೋಡಿ, ಈಗ 8 ಬಾಕ್ಸ್ ಅಂತೆ. ಸೊ 8 ಬಾಕ್ಸ್ ಅಂದರೆ ಮೊದಲೇ ಇಲ್ಲಿ 8 7 6 5 4 3 2 1. ಸೊ ನಾನು ಸ್ವಲ್ಪ ಮಾತಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಸಾಲ್ವ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಸೊ ನೋಡೋಣ. ನೋಡಿ, ಅಟ್ಲೀಸ್ಟ್ 2 ಆ್ಯಂಡ್ ಅಟ್ ಮೋಸ್ಟ್ 4 ಬಾಕ್ಸ್ ಆರ್ ಪ್ಲೇಸ್ಡ್ ಅಬೌವ್ ಡಿ ಅಂತೆ. ಅಟ್ಲೀಸ್ಟ್ 2 ಇದೆ. ಅಟ್ಲೀಸ್ಟ್ 2 ತೊಗೊಳ್ಳೋಣ ಫಸ್ಟು. ಅಟ್ ಮೋಸ್ಟ್ 4 ಅಂತೆ. ಸೊ ಇಷ್ಟೇ ಪಾಸಿಬಿಲಿಟಿ, 3 ಪಾಸಿಬಿಲಿಟಿ ಆಗೋದು. ಸೊ ನಾನು ಆಗಲೇ ಹೇಳಿದ್ದೀನಿ, ಪ್ರಿಲಿಮ್ಸ್ನಲ್ಲಿ ನೀವು ಪಾಸಿಬಿಲಿಟಿ ತೊಗೊಂಡು ಡೈರೆಕ್ಟ್ ಮಾಡ್ತಾ ಹೋಗಿ. ಮೈನ್ಸ್ ಆದರೆ ಮಾತ್ರ ಫಸ್ಟ್ ಬರ್ಕೊಳ್ಳಿ ಇನ್ಸ್ಟ್ರಕ್ಷನ್ನ. 3 ಬಾಕ್ಸಸ್ ಆರ್ ಪ್ಲೇಸ್ ಬಿಟ್ವೀನ್ ಡಿ ಆ್ಯಂಡ್ ಎಫ್ ಮಧ್ಯೆ 3 ಬಾಕ್ಸಸ್. ಸೊ ಇದರಲ್ಲಿ ಎಫ್ ಇಲ್ಲಿ ಬರಬೇಕು. ಸೊ ಡಿ ಆ್ಯಂಡ್ ಎಫ್ ಅಂದರೆ ಎಫ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್, ನಂಬರ್ ಆಫ್ ಬಾಕ್ಸಸ್ ಪ್ಲೇಸ್ಡ್ ಅಬೋವ್ ಎಫ್ ಈಸ್ ಸೇಮ್ ಆಸ್ ನಂಬರ್ ಆಫ್ ಬಾಕ್ಸ್ ಬಿಲೋ ಎಚ್. ಸೊ ಅಬೋವ್ ಎಫ್ ಬಿಲೋ ಎಚ್ ಸೇಮ್ ಇದೆ ಅಂದರೆ, ಸೊ ಇದು ಸೆಕೆಂಡ್ ಪೊಸಿಷನ್ ಇದ್ದರೆ ಎಚ್ ಕೂಡ ಸೆಕೆಂಡ್ ಪೊಸಿಷನ್, ಇದು ಫಸ್ಟ್ ಇದ್ದರೆ ಎಚ್ ಇಲ್ಲಿ. ಸೊ ಎಚ್ ಇಲ್ಲಿ ಅಬೋವ್ ಬಿಲೋ ಸೇಮ್ ಇದೆ ಅಂತ ಅರ್ಥ. ಓಕೆ. ಓನ್ಲಿ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಎಚ್ ಆ್ಯಂಡ್ ಎ. ಎಚ್ ಆ್ಯಂಡ್ ಎ ಮಧ್ಯೆ ಎರಡೇ ಬಾಕ್ಸ್ ಇರೋದು. ಎಚ್ ಆ್ಯಂಡ್ ಎ ಮಧ್ಯೆ ಎರಡೇ ಬಾಕ್ಸು. ಎಚ್ ಆ್ಯಂಡ್ ಎ ಮಧ್ಯೆ 2 ಬಾಕ್ಸು. ಸೊ ಡಿ ಇದಾಗಿದೆ. ಸೊ ಎ ಇಲ್ಲೇ ಬರಬೇಕು. ಸೊ ಇದಾಗಲ್ಲ. ಎಚ್ ಆ್ಯಂಡ್ ಎ ಮಧ್ಯೆ ಸೊ 2 ಬಾಕ್ಸಸ್. ಇದು ಕೂಡ ಆಗಲ್ಲ, ಯಾಕೆಂದರೆ ಡಿ ಇದೆ. ಸೊ ಮುಗೀತಿದು. ಬಾಕ್ಸ್ ಎ ಇಸ್ ಪ್ಲೇಸ್ 3 ಬಾಕ್ಸಸ್ ಅವೇ ಫ್ರಮ್ ಸಿ ಅಂತಂದರೆ 2 ಬಾಕ್ಸ್ ಕ್ಯಾಪ್ ಇದೆ ಅಂತ. ಸೊ ಇಲ್ಲಿ ನೋಡಿ, 2 ಬಾಕ್ಸ್ ಕ್ಯಾಪು ಸಿ ಇಲ್ಲಿ ಬರೋಕ್ಕಾಗಲ್ಲ. ಸೊ 2 ಬಾಕ್ಸ್ ಬೇಕು, ಸಿ ಕೆಳಗಡೆ ಬರಬೇಕು. ಸೊ ಸಿನೂ ಸಿಕ್ತು. ಬಾಕ್ಸ್ ಇ ಈಸ್ ನಾಟ್ ಪ್ಲೇಸ್ಡ್ ಅಟ್ ದ ಟಾಪ್ ಬಟ್ ಅಬೋವ್ ಬಿ. ಬಾಕ್ಸು ಇ ಅನ್ನೋದು ಟಾಪಲ್ಲಿ ಇಲ್ವಂತೆ, ಬಟ್ ಅಬೋವ್ ಬಿ ಅಂತೆ. ಸೊ ಬಿ ಇಲ್ಲಿ ಬರಬೇಕು. ಸೊ ಇ ಇಲ್ಲಿ ಬರುತ್ತೆ. ಸೊ ಅಬೋವ್ ಯಾರಿದ್ದಾರೆ ನೋಡೋಣ. ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಇದು ಸಿಂಪಲ್ ಕ್ವಶನ್ ಇರೋಂಗಿದೆ. ಸೊ ಇದು 10 ಬಾಕ್ಸಸ್ ಅಂತೆ. ಓಕೆ. 1 above the other ಅಂತೆ. ಓಕೆ, 10 ಬಾಕ್ಸಸ್. ಸೊ 10 ಬಾಕ್ಸಸ್ ಬರ್ಕೊಳ್ಳಿ. 10. ನೀವು ಸೇಮ್ ಅಪ್ರೋಚ್ ಯೂಸ್ ಮಾಡ್ಬೋದು ಎಕ್ಸಾಮಲು. 8 9 8 7 6 5 4 3 2 1. ಸೊ ಒಂದೊಂದು ಸಲ ನಾನು ಮೊದಲೇ ಹೇಳಿದ್ದೀನಿ, ಟಾಪ್ ಟು ಬಾಟಮ್ನೋ ಬಾಟಮ್ ಟು ಟಾಪ್ ಅಂತ ಚೇಂಜ್ ಮಾಡಿರ್ತಾರೆ. ಸೊ 1 2 ಅಂತ ಹೋಗಿರೋದು, ಮೇ ಬಿ 10 ಈ ಥರನೂ ಉಲ್ಟನೂ ಇರುತ್ತೆ. ಸೊ ಇನ್ಸ್ಟ್ರಕ್ಷನ್ನ ಸ್ಟಾರ್ಟಿಂಗ್ ಕರೆಕ್ಟಾಗಿ ಓದ್ಕೊಬಿಡಿ. 3 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಡಬ್ಲ್ಯೂ ಪಿ. ಸೊ ಡಬ್ಲ್ಯೂ ಪಿ ಮಧ್ಯೆ 3 ಬಾಕ್ಸಸ್ಸು, ಬಟ್ ಮೇಲ ಕೆಳಗ ಅಂತ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ. ಸೊ ಈ ಥರ ಬರ್ಕೊಳ್ಳಿ. ನೆಕ್ಸ್ಟ್ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಆರ್ ಆ್ಯಂಡ್ ಪಿ. ಸೊ ಆರ್ ಆ್ಯಂಡ್ ಪಿ ಮಧ್ಯೆ 2 ಬಾಕ್ಸಸ್ ಅಂತೆ. ಸೊ ಪಿ ಮತ್ತು ಆರ್ ಮಧ್ಯೆ 2 ಬಾಕ್ಸ್. ಆದಷ್ಟು ಶಾರ್ಟ್ ಫಾರ್ಮಲ್ಲೇ ಬರ್ಕೊಳ್ಳೋಕೆ ಟ್ರೈ ಮಾಡಿ. ಒಂದೇ ಲೈನಲ್ಲಿ ಸಪ್ರೇಟ್ ಪಿ ಆ್ಯಂಡ್ ಆರ್ ಅಂತ ಬರ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟು, ಬಾಕ್ಸ್ ಡಬ್ಲ್ಯೂ ಇಸ್ ನಾಟ್ ನಿಯರ್ ಟು ಆರ್ ಆ್ಯಂಡ್ ನನ್ ಆಫ್ ದ ಬಾಕ್ಸ್ ಆರ್ ಐದರ್ ಆನ್ ಟಾಪ್ ಆರ್ ದ ಬಾಟಮ್. ಸೊ ಆರ್ ಮತ್ತು ಡಬ್ಲ್ಯೂ ಅಕ್ಕಪಕ್ಕ ಇಲ್ಲ, ಆ್ಯಂಡ್ ಟಾಪಲ್ಲೂ ಇಲ್ಲ, ಬಾಟಮಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಟಾಪಲ್ಲಿಲ್ಲ, ಬಾಟಮ್ ಇಲ್ಲ, ಅಕ್ಕಪಕ್ಕನೂ ಇಲ್ಲ, ಅಷ್ಟೇ. ಸೊ ನೆಕ್ಸ್ಟ್, ಸೊ ಡಬ್ಲ್ಯೂ ಇಲ್ಲಿ ಬರಲ್ಲ. ಸೊ ಡಬ್ಲ್ಯೂ ಇಲ್ಲಿ ಬರ್ಬೋದು. ಸೊ ಡಬ್ಲ್ಯೂ ಇಲ್ಲಿ ಬಂದರೆ, ಫಾರ್ ಎಕ್ಸಾಂಪಲ್ ಡಬ್ಲ್ಯೂ ಇಲ್ಲಿ ಬಂದರೆ 3 ಬಾಕ್ಸಸ್ 1 2 3 ಪಿ. ಸೊ ಪಿ ಮತ್ತು ಆರ್ ಮಧ್ಯೆ 2 ಬಾಕ್ಸ್ ಇಲ್ಲಿ ತಗೊಳಕ್ಕಾಗಲ್ಲ, ಯಾಕೆಂತಂದರೆ ಆರು ಡಬ್ಲ್ಯೂ ಪಕ್ಕ ಇಲ್ಲ. ಸೊ ಆರ್ ಬಂದು ಇಲ್ಲೇ ಬರಬೇಕು. ಸೊ ಇದೊಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ತೋರಿಸ್ತೀನಿ ನೋಡಿ. ಡಬ್ಲ್ಯೂ ಮತ್ತು ಪಿ ಮಧ್ಯೆ 1 2 3. ಸೊ ಪಿ. ಸೊ ಅಗೈನ್, ಸೊ ಡಬ್ಲ್ಯೂ ಪಿ ಆಯಿತು. ಸೊ ಪಿ ಮತ್ತು ಆರ್ ಮಧ್ಯೆ 2 ಬಾಕ್ಸಸ್. ಸೊ 2 ಬಾಕ್ಸಸ್ ಆರ್ ಇಲ್ಲಿ ಬರೋಕ್ಕಾಗಲ್ಲ. ಸೊ 2 ಬಾಕ್ಸಸ್ ಆರ್ ಇಲ್ಲಿ ಬರ್ಬೋದು. ಸೊ ಇನ್ನೊಂದು ಪಾಸಿಬಿಲಿಟಿ ಇರುತ್ತೆ, ಯಾಕೆಂದರೆ ಪಿ ಇಲ್ಲಿ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್ ಪಿ ಇಲ್ಲಿ ಬಂತು ಅಂತ ಅಂದ್ಕೊಂಡ್ರೆ, ಸೊ ನೋಡಿ ಪಿ ಇಲ್ಲಿ ಬಂದರೆ 1 2 3 ಡಬ್ಲ್ಯೂ ಆ್ಯಂಡ್ ಪಿ ಮತ್ತು ಇದ್ರ ಮಧ್ಯೆ 2. ಸೊ 2 ಬಾಕ್ಸಿಗೆ ಜಾಗ ಇಲ್ಲ. ಸೊ ಪಿ ಇಲ್ಲಿ ಬಂದರೆ 2 ಬಾಕ್ಸಿಗೆ ಜಾಗ ಐತೆ, ಆರ್ ಮೇಲೆ ಹೋಗ್ಬಿಡುತ್ತೆ. ಸೊ ಪಿ ಇಲ್ಲಿ ಬಂದರೆ 3 ಬಾಕ್ಸ್ ಇಲ್ಲಿಟ್ಟರೆ ಡಬ್ಲ್ಯೂ ಇಲ್ಲಿ ಮೇಲೆ ಆಗುತ್ತೆ. ಸೊ ಇದು ಚಾನ್ಸ್ ಇಲ್ಲ. ಡಬ್ಲ್ಯೂ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಅದು ಚಾನ್ಸ್ ಇಲ್ಲ. ಸೊ 2 ಪಾಸಿಬಿಲಿಟಿ ಇರೋದು. ಸೊ ಗೊತ್ತಾಯ್ತು ಅನ್ಕೋತೀನಿ ಹೇಗೆ ಈ ಪಾಸಿಬಿಲಿಟಿನ ನಾನು ಎಲಿಮಿನೇಟ್ ಮಾಡಿದೆ ಅಂತ. ನೆಕ್ಸ್ಟ್ ನೋಡೋಣ. ಓನ್ಲಿ 1 ಬಾಕ್ಸ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಯು ಆ್ಯಂಡ್ ಟಿ. ಯು ಆ್ಯಂಡ್ ಟಿ ಮಧ್ಯೆ ಒಂದೇ ಬಾಕ್ಸ್ ಅಂತೆ. ಸೊ ಬರ್ಕೊಳ್ಳಿ ಇಲ್ಲಿ. ಆ್ಯಂಡ್ ಟಿ ಈಸ್ ಬಿಲೋ ಯು. ಸೊ ಟಿ ಈಸ್ ಬಿಲೋ ಯು ಅಂದರೆ ಇಲ್ಲಿ 1 ಬಾಕ್ಸ್ ಇದೆ, ಯು ಇದೆ. ಸೊ ಈ ಥರ ಫಿಕ್ಸ್ ಅಂತ ಬರ್ಕೊಬಿಡಿ, ಅಂದರೆ ಕನ್ಫರ್ಮ್ ಆಗೋದಾಗಲ್ಲ. ಬಾಕ್ಸ್ ಡಬ್ಲ್ಯೂ ವಾಸ್ ಪ್ಲೇಸ್ ಜಸ್ಟ್ ಅಬೌಟ್ ಟಿ. ಸೊ ಡಬ್ಲ್ಯೂ ಅನ್ನೋದು ಜಸ್ಟ್ ಅಬೌಟ್ ಟಿ ಇದೆ ಅಂತೆ. ಸೊ ಡಬ್ಲ್ಯೂ ಅನ್ನೋದು ಜಸ್ಟ್ ಅಬೌಟ್ ಟಿ ಇದೆ. ಸೊ ಯು 1 ಬಾಕ್ಸ್ ಇದೆ. ಸೊ ಯು ಇಲ್ಲೇ ಇದೆ. ಸೊ ಓಕೆ, ಟಿ ಈಸ್ ಬಿಲೋ ಯು. ಓಕೆ ನೋಡಿ, ಈಗ ಡಬ್ಲ್ಯೂ ಇಸ್ ಇದು ಡಬ್ಲ್ಯೂ ವಾಸ್ ಪ್ಲೇಸ್ ಜಸ್ಟ್ ಅಬೌಟ್ ಟಿ ಅಂತಂದರೆ, ಸೊ ಟಿ ಅಬೌಟ್ ಡಬ್ಲ್ಯೂ. ಸೊ ಯು. ಸೊ ಇದು ಪಾಸಿಬಿಲಿಟಿ ಮುಗೀತು. ನೆಕ್ಸ್ಟ್ ಹೋಗೋಣ. ನಂಬರ್ ಆಫ್ ಬಾಕ್ಸಸ್ ಬಿಲೋ ಕ್ಯೂ ಈಸ್ ಸೇಮ್ ಆ್ಯಸ್ ಅಬೋವ್ ಎಸ್. ಕ್ಯೂ ಬಿಲೋ ಅಬೋವ್ ಎಸ್ ಸೇಮ್ ಅಂತೆ. ಸೊ ಇಲ್ಲಿ ನೋಡಿ, ಕ್ಯೂ ಇಲ್ಲಿ ಬಂದರೆ ಎಸ್ ಇಲ್ಲಿ ಬರಬೇಕು, ಚಾನ್ಸ್ ಇಲ್ಲ. ಕ್ಯೂ ಇಲ್ಲಿ ಬಂದರೆ
ಓಕೆ 10 1 9 2 8 8 3 ಆಗುತ್ತೆ 7 4. ಸೊ ಕ್ಯೂ ಎಸ್ ಇದೆ, ಈ ಪಾಸಿಬಿಲಿಟಿ ಇದೆ, ಇನ್ಯಾವುದೋ ಪಾಸಿಬಿಲಿಟಿ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ 7, ಸೊ ಇದು ಪಾಸಿಬಿಲಿಟಿ ಇದೆ. ಸೊ ಇದು ಪಾಸಿಬಿಲಿಟಿ ಇದೆ ನೋಡಿ, 5 ಯಾವ್ದು ಬರುತ್ತೆ 6, ಇದು ಪಾಸಿಬಿಲಿಟಿ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಮೋರ್ ದ್ಯಾನ್ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಆರ್ ಆ್ಯಂಡ್ ವಿ. ಸೊ ಆರ್ ಆ್ಯಂಡ್ ವಿ ಮಧ್ಯೆ ಮೋರ್ ದ್ಯಾನ್ 2, 1 2 3. ಸೊ ಆರ್ ಆ್ಯಂಡ್ ವಿ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಸೊ ವಿ ಇಲ್ಲಿ ಬರ್ಕೊಂಡಿರಿ, ಆರ್ ಆ್ಯಂಡ್ ವಿ ಮಧ್ಯೆ ಮೋರ್ ದ್ಯಾನ್ 2, 1 2 3. ಸೊ ವಿ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ನೋಡೋಣ ನೆಕ್ಸ್ಟು. ಅಟ್ಲೀಸ್ಟ್ 2 ಬಾಕ್ಸಸ್ ಆರ್ ಬಿಟ್ವೀನ್ ವಿ ಆ್ಯಂಡ್ ವೈ. ವಿ ಆ್ಯಂಡ್ ವೈ ಮಧ್ಯೆ ಅಟ್ಲೀಸ್ಟ್ 2 ಬಾಕ್ಸ್ ಅಂತೆ. ಸೊ ವೀಲ್ ತಗೊಂಡ್ರೆ 1 2 ವೈ ಇಲ್ಲಿ ಬರ್ಬೋದು, ವಿ ಇಲ್ಲಿ ತಗೊಂಡ್ರೆ 1 2 3 ವೈ ಇಲ್ಲಿ ಬರ್ಬೋದು. ನೋಡೋಣ. ಬಾಕ್ಸ್ ಎಸ್ ಈಸ್ ನಾಟ್ ಅಬೌವ್ ಕ್ಯೂ ವಿಚ್ ಈಸ್ ಅಬೌವ್ ಬಾಕ್ಸ್ ಪಿ. ಕ್ಯೂ ಅನ್ನೋದು ಅಬೌವ್ ಪಿ ಇದೆಯಂತೆ. ಸೊ ಕ್ಯೂ ಇಲ್ಲೇ ಬರಬೇಕು, ಅಬೌವ್ ಪಿ ಇದೆ ಅಂತಂದರೆ ಸೊ ಎಸ್ ಇಲ್ಲಿ ಬರುತ್ತೆ ನೋಡಿ, ಕ್ಯೂ ಎಸ್. ಆಗ ವಿ ಇಲ್ಲಿ ಬರುತ್ತೆ. ಆ್ಯಂಡ್ ಅಟ್ಲೀಸ್ಟ್ 2 ಬಾಕ್ಸ್ ಆರ್ ಬಿಟ್ವೀನ್ ವಿ ಆ್ಯಂಡ್ ವೈ ವಿಚ್ ಈಸ್ ಅಬೌವ್ ಆರ್. ವೈ ಅನ್ನೋದು ಅಬೌವ್ ಆರ್ ಅಂತೆ. ಸೊ ವೈ ಅಬೌವ್ ಆರ್, ಅಟ್ಲೀಸ್ಟ್ 2 ಬಾಕ್ಸ್ ಇದೆ. ಸೊ ಇದು ಸಾಲ್ವ್ ಆಯಿತು. ಸೊ ಈ ಪಾಸಿಬಿಲಿಟಿ ಆಗಲ್ಲ, ಒಂದು ಸಾಲ್ವ್ ಆದರೆ ಮುಗೀತು, ನೆಕ್ಸ್ಟ್ ಟೈಮ್ ಚೆಕ್ ಮಾಡೋದು ಬೇಡ.